MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಚಿಂತಾಮಣಿ ತಾಲೂಕಿನ ಆದರ್ಶ ಶಾಲೆಯಲ್ಲಿ ತಾಲೂಕು ಮಟ್ಟದ ಮಹಾಪೋಷಣ್ ಕಾರ್ಯಕ್ರಮ ಉದ್ಘಾಟನೆ ದಿನಾಂಕ 30/9/2024 ಸೋಮವಾರದಂದು ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿಯಲ್ಲಿರುವಂತಹ ಆದರ್ಶ ವಿದ್ಯಾಲಯದಲ್ಲಿ ತಾಲೂಕು ಮಟ್ಟದ ಪೋಷಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರ ಸಹಭಾಗಿತ್ವದಲ್ಲಿ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ವಾರದಲ್ಲಿ 6 ದಿನಗಳ ಕಾಲ ಮೊಟ್ಟೆಯನ್ನು ನೀಡುವಂತಹ ವಿನೂತನ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಆನಂದ್ರವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಮೇಡಮ್ನವರು ವಹಿಸಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಶಾಲಾ SDMC ಅಧ್ಯಕ್ಷರಾದ ಶ್ರೀಯುತ ಶಂಕರ್ ಅವರು ಹಾಗೂ ಭೂಮಿಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ನಾರಾಯಣಮ್ಮನವರು, ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ಅವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಅಶೋಕ್ ಕುಮಾರ್ ಅವರು ಉಪಸ್ಥಿತರಿದ್ದರು. ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಅನುಷ್ಠಾನಾಧಿಕಾರಿ ಶ್ರೀಯುತ ಗಜೇಂದ್ರರವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಚಿಂತಾಮಣಿ ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುರೇಶ್ ಅವರು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿದ್ದರು. ಕಾರ್ಯಕ್ರಮದಲ್ಲಿ PDO ರವರಾದ ರವಿಕುಮಾರ್ ಅವರು ಹಾಗೂ ಈ ಭಾಗದ CRPಯಾದ ಶ್ರೀಕಾಂತ್ ರವರು ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ BH ಮಂಜುನಾಥ್ ರವರು ಉಪಸ್ಥಿತರಿದ್ದರು. ಶ್ರೀಯುತ ಸುರೇಶ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರ ಸಹಭಾಗಿತ್ವದಲ್ಲಿ ಕರ್ನಾಟಕ ರಾಜ್ಯದ ಪ್ರಾಥಮಿಕ 1ರಿಂದ 10ನೇ ತರಗತಿಯವರೆಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಸುಮಾರು 55 ಲಕ್ಷ ಮಕ್ಕಳಿಗೆ ಪ್ರತಿದಿನ, ಅಂದರೆ ವಾರಕ್ಕೆ ಇನ್ನೂ 4 ದಿನಗಳ ಕಾಲ ಹೆಚ್ಚಿಗೆ ಈ ಒಂದು ಮೊಟ್ಟೆಯನ್ನು ವಿತರಿಸುವಂಥ ಒಂದು ವಿನೂತನ ಕಾರ್ಯಕ್ರಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಜೊತೆ 3 ವರ್ಷಗಳ ಕಾಲ ಸುಮಾರು 1590 ಕೋಟಿ ರುಗಳ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಮೇಣವರು ಮಾತನಾಡುತ್ತಾ, ಇಂದು ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚುತ್ತಿದ್ದು, ಉತ್ತಮ ರೀತಿಯ ಪೌಷ್ಟಿಕಾಂಶಗಳನ್ನು ಒದಗಿಸಲು ಈ ಒಂದು 6 ದಿನಗಳ ಕಾಲ ಮೊಟ್ಟೆಯನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಈ ವಿನೂತನ ಕಾರ್ಯಕ್ರಮದಿಂದ ದೀರ್ಘಕಾಲ ಗೈರು ಹಾಜರಾಗುವಂತಹ ಮಕ್ಕಳು ಶಾಲೆಗೆ ಹಾಜರಾಗುತ್ತಾರೆ ಹಾಗೂ ಮಕ್ಕಳಲ್ಲಿನ ಒಂದು ಕಲಿಕೆಯ ಮಟ್ಟ ಉತ್ತಮವಾಗುತ್ತದೆ. ಮಕ್ಕಳಲ್ಲಿ ಈ ಒಂದು ಶಕ್ತಿ ಇದ್ದರೆ ಮಕ್ಕಳ ಕಲಿಕೆ ಮಟ್ಟ ಹೆಚ್ಚುತ್ತದೆ ಎಂದು ಅವರು ತಿಳಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಲು ಕಾರಣವಾಗುತ್ತದೆ ಎಂಬ ವಿವರಣೆಯನ್ನು ನೀಡಿದರು ಹಾಗೂ SSLC ಮಕ್ಕಳಿಗೆ ಓದಿನ ಕಡೆ ಗಮನ ಹರಿಸಲು ತಿಳಿಸಿದರು. ಸಮಯವನ್ನು ವ್ಯರ್ಥ ಮಾಡದೆ ಉತ್ತಮ ರೀತಿಯಲ್ಲಿ ತಾವು ಎಲ್ಲ ವಿಷಯಗಳ ಕಡೆ ಗಮನವನ್ನು ನೀಡಿ ಶಾಲೆಗೆ ಉತ್ತಮ ಹೆಸರನ್ನು ತರಬೇಕೆಂದು ತಿಳಿಸಿದರು. ನಂತರ EO ಆನಂದ್ ಸರ್ ಮಾತನಾಡುತ್ತಾ, ಮಕ್ಕಳೊಂದಿಗೆ ಚರ್ಚೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗಾಗುವಂಥ ಪ್ರಯೋಜನಗಳೇನು, ಇದರಿಂದ ನೀವು ಏನನ್ನು ಸಾಧನೆ ಮಾಡುತ್ತೀರಿ, ನಿಮಗೆ ಯಾಕೆ 6 ದಿನಗಳ ಕಾಲ ಮೊಟ್ಟೆಯನ್ನು ನೀಡಬೇಕು, ಏಕೆ ನಿಮ್ಮಲ್ಲಿ ಒಂದು ಅಪೌಷ್ಟಿಕತೆ ಹೆಚ್ಚಿದೆ, ಪೌಷ್ಟಿಕಾಂಶವನ್ನು ಪಡೆದ ನಂತರ ತಾವು ಏನನ್ನು ಈ ಒಂದು ಶಾಲೆಯಲ್ಲಿ ಕಲಿಯುತ್ತೀರಿ ಹಾಗೂ ಶಾಲೆಗೆ ನೀವು ಏನನ್ನು ನೀಡುತ್ತೀರಿ, ಸಮಾಜಕ್ಕೆ ನೀವು ನೀಡುವಂಥ ಕೊಡುಗೆ ಏನು ಮುಂದೆ ಎನ್ನುವುದರ ಬಗ್ಗೆ ಕೂಲಂಕಷವಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟರು. ಶಾಲಾ ವಿದ್ಯಾರ್ಥಿಗಳು ತಮ್ಮ ಸುಮಧುರ ಕಂಠದಿಂದ ಸುಶ್ರಾವ್ಯವಾಗಿ ಸಂಗೀತ
ವಾದ್ಯಗಳನ್ನು ಉಪಯೋಗಿಸಿಕೊಂಡು ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ಆದರ್ಥ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ BH ಮಂಜುನಾಥ್ ಅವರು ಸ್ವಾಗತಿಸಿದರು. ಚಿಂತಾಮಣಿ ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುರೇಶ್ ರವರು ತಮ್ಮ ಪ್ರಾಸ್ತಾವಿಕ ಭಾಷಣವನ್ನು ನಡೆಸಿಕೊಟ್ಟರು. ರೆಡ್ಡಪ್ಪ ಸರ್ ಅವರು ವಂದಿಸಿದರು ಹಾಗೂ ಇಡೀ ಕಾರ್ಯಕ್ರಮವನ್ನು ಗಣಿತ ಶಿಕ್ಷಕಿಯರಾದ ಶ್ರೀಮತಿ ರಮಾದೇವಿರವರು ನಡೆಸಿಕೊಟ್ಟರು. ನಂತರ ಮಕ್ಕಳಿಗೆ ಊಟದ ಜೊತೆ ಮೊಟ್ಟೆಯನ್ನು ವಿತರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೇಡಮ್ ಆದಂಥ ಶ್ರೀಮತಿ ವಿ ಉಮಾದೇವಿ ಮೇಡಮ್ ಅವರಿಗೆ ಕೇಳ್ಕೊಳ್ತಾ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಅವರಿಗೆ ಮನವಿ ಮಾಡ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಧ್ಯಾಹ್ನ ಉಪಹಾರ ಯೋಜನೆಯ ಒಂದು ಉಪಕ್ರಮವಾಗಿ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದಿಂದ ಊಟದ ಜೊತೆಗೆ ಒಂದು ಪೂರಕವಾದ ಪೌಷ್ಟಿಕ ಆಹಾರ ನೀಡಬೇಕು ಅಂತ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿ ಅದರಡಿಯಲ್ಲಿ ಕಳೆದ ಸಾಲದಿಂದ ನಮಗೆಲ್ಲ ವಾರದಲ್ಲಿ 2 ದಿವಸ ಮೊಟ್ಟೆ ಮತ್ತು ಚಿಕ್ಕಿ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಹೌದಾ? ಎಲ್ಲ ಮೊಟ್ಟೆ ತಿಂತೀರಾ? ವಾರದಲ್ಲಿ ಎಷ್ಟು ದಿವಸ? ಸೊ ಅದನ್ನ ಈ ವರ್ಷ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎನ್ನುವಂಥ ಒಂದು NGO ಸರ್ಕಾರೇತರ ಸಂಸ್ಥೆ ನಮ್ಮ ಎಲ್ಲ 1ರಿಂದ 10ನೇ ತರಗತಿ ರಾಜ್ಯದ ಶಾಲಾ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಅದನ್ನು 4 ದಿನಗಳಿಗೆ ವಿಸ್ತರಿಸಬೇಕು. ಹಾಗಾಗಿ ವಾರದ 6 ದಿವಸಗಳು ವಿದ್ಯಾರ್ಥಿಗಳಿಗೆ ಮೊಟ್ಟೆ ಚಿಕ್ಕಿ ಅಥವಾ ಬಾಳೆಹಣ್ಣು ತಿನ್ನುವಂಥ ಒಂದು ಸೌಕರ್ಯ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಇಲಾಖೆ ಜೊತೆ ಸಮನ್ವಯ ಮಾಡಿಕೊಂಡು ಅವರ ಒಂದು ಸಹಯೋಗದಲ್ಲಿ ಮೊನ್ನೆ 25ರಿಂದ ಅಧಿಕೃತವಾಗಿ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಚಾಲನೆಗೊಳಿಸಿದ್ದೇವೆ. ನಮ್ಮಲ್ಲಿ ಈ ಶಾಲೆಯಲ್ಲಿ ಈ ತಾಲೂಕು ಹಂತದ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಸುಂದರವಾಗಿ ಈ ದಿವಸ ಅಂದ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು, BO ಮೇಡಮ್ರವರು, EO ಸರ್ ಜೊತೆಗೆ ಶಾಲಾ ಆಡಳಿತ ವರ್ಗ ಮತ್ತು ನಮ್ಮ ನೆಚ್ಚಿನ ಶಿಕ್ಷಕರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ಹಾಗೂ ತಾವೆಲ್ಲ ಆಗಿರ್ತೀವಿ ವಿದ್ಯಾರ್ಥಿಗಳು. ಸೊ ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎನ್ನುವಂಥದ್ದು ಒಂದು ಸರ್ಕಾರೇತರ ಸಂಸ್ಥೆ. ಅಜೀಂ ಪ್ರೇಮ್ಜಿ ಎನ್ನುವಂಥದ್ದು ಒಬ್ಬ ಉದ್ಯಮಿ. ನಮ್ಮ ರತನ್ ಟಾಟಾ ಅವರು ಹೇಗೆ ಒಂದು ಉದ್ಯಮಿ ಆಗಿದ್ದಾರೋ ನಮ್ಮ ದೇಶದಲ್ಲಿ, ಹಾಗೆಯೇ ಅಜೀಂ ಪ್ರೇಮ್ಜಿ ಅವರು ಸಹ ಒಬ್ಬ ಖ್ಯಾತ ಉದ್ಯಮಿ. ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಸಹ ಅವರ ತಂದೆ ಅಶೀಂ ಪ್ರೇಮ್ಜಿ ಅನ್ನುವಂಥವರು ಅವರು ಆಗಲೇ 1950ರ ದಶಕದಲ್ಲಿ ಅವರೊಬ್ಬ ಉದ್ಯಮಿ. ಅವರ ಮಗನಾಗಿ ಹುಟ್ಟಿದಂಥ ಅಜೀಂ ಪ್ರೇಮ್ಜಿ ಅವರು ಕೇವಲ ಲಾಭಕ್ಕಾಗಿ ಸಂಸ್ಥೆಯನ್ನು ನಡೆಸದೆ ತಾನು ಎಲ್ಲ ಪಡೆದಂಥ ದೇಶಕ್ಕೆ ಏನಾದರೂ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಅವರೊಂದು ದತ್ತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಂತ ಹೆಸರು. ಅದರ ಅಡಿಯಲ್ಲಿ ಈಗಾಗಲೇ ಸುಮಾರು 1,75,000 ಕೋಟಿಯಷ್ಟು ನೇರವಾಗಿ ಅವರು ನೀಡಿದ್ದಾರೆ. ಅದು ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿದ್ದೀರಿ. ಆ ಕೋವಿಡ್ ಸಂದರ್ಭದಲ್ಲಿ ಅವರು ನೀಡಿದಂಥ ಕೊಡುಗೆ ಅಪಾರ ಇದೆ. ಹಾಗೆ ಮುಂದುವರೆದು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾಕೆಂದರೆ ಅವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವರು. ಸೊ ತಾನು ಹೇಗೆ ನನಗೆ ಎಲ್ಲ ಸವಲತ್ತು ಸಿಕ್ತು, ಸೌಕರ್ಯ ಸಿಕ್ತು, ನನಗೆ ಅವಕಾಶ ಇತ್ತು, ಆದರೆ ಬೇರೆ ದೇಶದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶ ಸಿಗಬೇಕು, ಎಸ್ಪೆಷಲಿ ನಮ್ಮ ರಾಜ್ಯದ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ನೆರವು ನೀಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಯೂನಿವರ್ಸಿಟಿಯನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಒಂದು ಇಲಾಖೆ ಜೊತೆ ಬಹಳಷ್ಟು ವರ್ಷಗಳಿಂದ ಅವರ ಒಂದು NGO ಅಡಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಾ ಇದೆ. ಇದರಲ್ಲಿ ಒಂದು ಕಾರ್ಯಕ್ರಮ ಇವತ್ತು ನಾವು ವಿದ್ಯಾರ್ಥಿಗಳಿಗೆ 6 ದಿವಸ ಮೊಟ್ಟೆಯನ್ನು ನೀಡುವಂಥದ್ದು. ಸೊ ಇದಕ್ಕೆ ಸುಮಾರು 1,500 ಕೋಟಿಗಿಂತ ಹೆಚ್ಚು ಇದರಲ್ಲಿ ಬಂಡವಾಳ ಅವರು ವಿನಿಯೋಗಿಸ್ತಾ ಇದ್ದಾರೆ, ನಮಗೆ ದತ್ತಿಯಾಗಿ ಕೊಡ್ತಾ ಇದ್ದಾರೆ. ಸೊ
ಸೊ ಇವರ ಒಂದು ಏನು ಕೊಡ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ ಬೆಳೀತಾ ಇರುವಂಥ ಮಕ್ಕಳಲ್ಲಿ ಈ ಏನು ಪೋಷಣೆ ಸರಿಯಾಗಲಿ, ಅಪೌಷ್ಟಿಕತೆ ನಿರ್ವಹಣೆ ಆಗಬೇಕು. ಯಾಕಂದರೆ ಸೌಂಡ್ ಮೈಂಡ್ ಇದೆ ಸೌಂಡ್ ಬಾಡಿ ಅಂತ ನಾವು ಹೇಳ್ತೀವಿ, ಹೌದಾ? ಸೊ ನಾವು ಆರೋಗ್ಯವಾಗಿರಬೇಕಾದ್ರೆ, ನಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕಾದ್ರೆ ಮೊದಲು ನಮ್ಮ ದೇಹ ಚೆನ್ನಾಗಿರ್ಬೇಕು, ಸಶಕ್ತವಾಗಿರ್ಬೇಕು. ಸೊ ಹಾಗಾಗಿ ಬೆಳವಣಿಗೆಯಲ್ಲಿ ಒಂದು ಉತ್ತಮವಾದಂಥ ಪೂರಕವಾದ ಪೌಷ್ಟಿಕ ಆಹಾರ ಸಿಗಲಿ ವಿದ್ಯಾರ್ಥಿಗಳಿಗೆ ಅನ್ನೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಸೊ ನಾವು ಹೇಳ್ತೀವಿ ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ 3: ಒಂದು ಬಾಳೆಹಣ್ಣು, ಹಾಲು ಮತ್ತು ಮೊಟ್ಟೆ. ನಾವು ಊಟ ಮಾಡದಿದ್ರು ಈ 3 ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಅದೊಂದು ಬ್ಯಾಲೆನ್ಸ್ಡ್ ಡಯಟ್, ಕಂಪ್ಲೀಟ್ ಫುಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಈ 3ರಲ್ಲೇ ಇದೆ. ಹಾಗಾಗಿ ನೋಡಿ, ಸರ್ಕಾರನೂ ಅಷ್ಟೇ ನಿಮಗೆ ಕೊಡ್ತಾ ಇರೋಂಥದ್ದು ಬೆಳಿಗ್ಗೆ 2 ಬಕೆಟಲ್ಲಿ ಹಾಲು ಕುಡಿತೀರಿ, ಹೌದಾ? ಎಲ್ಲರೂ ಕುಡಿತೀರಾ? ಎಷ್ಟು ಜನ ಕುಡಿಯಲ್ಲ? ಕುಡಿಬೇಕು. ಕಾರಣ ಏನು? ಎಲ್ಲ ಹೆಣ್ಮಕ್ಳೇ ಇರ್ತಾ ಇದ್ದಾರೆ, ಕುಡಿಬೇಕು. ಹೆಣ್ಮಕ್ಳಾಗಿರ್ತಿದ್ದಾರೆ, ಕುಡಿಯಲ್ಲ. ಯಾಕೆ? ಎಸೆನ್ಷಿಯಲ್ ಇದೆ ಅಲ್ಲ, ನೀವು ಕೈ ಎತ್ತಿರೋಂಥ ಮಕ್ಕಳೆಲ್ಲ ಮತ್ತೆ ಎತ್ತಬಾರ್ದು ಅಂತಂದ್ರೆ ನೀವು ಮತ್ತೆ ಹಾಲು ಕುಡಿಬೇಕಾಗುತ್ತೆ, ಓಕೆನಾ? ಈಗ ಹಾಲಿನ ಜೊತೆ ಬರೀ ಹಾಲು ಕುಡಿಯೋದು ಬೇಸರ ಆಗ್ಬೋದು ಅಂತೇಳಿ ಇನ್ನೊಂದು ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ. ಚಿಕ್ಕಬಳ್ಳಾಪುರದ ಸಾಯಿ ಶಿವ ಸಂಸ್ಥೆ ನಿಮಗೆಲ್ಲ ರಾಗಿ ಮಾಲ್ಟ್ ಸಹ ಕೊಡ್ತಾ ಇದೆ, ಹೌದಾ? ರಾಗಿ ಮಾಲ್ಟ್ ಫ್ಲೇವರ್ ತುಂಬ ಚೆನ್ನಾಗಿದೆ. ಆಚೆ ರಾಗಿಟ್ಟಲ್ಲ ಇದು ಸಿಗೋದಿಲ್ಲ. ನೋಡಿ, ಅಷ್ಟು ಪೌಷ್ಟಿಕವಾದಂಥ ಒಂದು ಹಾಲು ನಿಮಗೆ ಸಿಗ್ತಾ ಇದೆ. ಹಾಲು ಜೊತೆಗೆ ಮೊಟ್ಟೆ, ಆಮೇಲೆ ಬಾಳೆಹಣ್ಣು. ಸೊ ಎಲ್ಲ ರೀತಿಯ ವಿಟಮಿನ್ನು, ಕಾರ್ಬೋಹೈಡ್ರೇಟು, ಮಿನರಲ್ಸು ಎಲ್ಲ ಅದರಲ್ಲಿ ಸಿಗುತ್ತೆ. ಸೊ ನಿಮ್ಮ ಬೆಳವಣಿಗೆ ಚೆನ್ನಾಗಾಗಲಿ ಅನ್ನೋಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ನಮ್ಮೆಲ್ಲರ ಆಶಯ ಒಂದೇ, ಪೋಷಕರಾಗಿರ್ಬೋದು, ಇಲಾಖೆ ಆಗಿರ್ಬೋದು, ನಮ್ಮೆಲ್ಲ ಅಧಿಕಾರಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿ ದಶೆಯಲ್ಲಿ ಎಲ್ಲ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ನೀವು ನಾಳೆ ದೇಶಕ್ಕೆ ಒಂದು ಆಸ್ತಿ ಆಗಬೇಕು, ಒಳ್ಳೆ ಹ್ಯೂಮನ್ ರಿಸೋರ್ಸ್ ಆಗಬೇಕು ಅನ್ನೋಂಥ ದೃಷ್ಟಿ ಇದೆ. ಹಾಗಾಗಿ ಎಲ್ಲ ಸೌಕರ್ಯಗಳನ್ನು ಪಡ್ಕೊಂಡು ಮುಂದೆ ಮುಂಬರುವಂಥ ಎಸ್ಪೆಷಲಿ ನಮ್ಮ SLC ವಿದ್ಯಾರ್ಥಿಗಳು ಇಂದಿನ ಒಂದು ಏನು ಟ್ರ್ಯಾಕ್ ಇದೆ, ರೆಕಾರ್ಡು ಈ ಶಾಲೆದು, ಅದನ್ನು ಮೀರಿ ಉತ್ತಮ ಸಾಧನೆ ಮಾಡಬೇಕು ಇದೆಲ್ಲ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ವಾಸ್ತವಿಕವಾಗಿ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರೂ ಮನಸ್ಸಿ ಇವತ್ತು PM ಪೋಷಣೆ ಯೋಜನೆ ಅಡಿಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದಲ್ಲಿ ಮಧ್ಯಾಹ್ನದ ಉಪಹಾರದ ಯೋಜನೆ ಊಟದ ಜೊತೆಗೇನೆ ನಮಗೆ 2 ಡೇಸ್ ಕೊಡ್ತಾ ಇರೋದು, 2 ದಿನ ಕೊಡ್ತಾ ಇದ್ದಂತಹ ಮೊಟ್ಟೆ, ಚಿಕ್ಕಿ ಅಥವಾ ಬಾಳೆಹಣ್ಣಿನ ಜೊತೆಯಾಗಿ ಇನ್ನು 4 ದಿನಗಳು ಹೆಚ್ಚುವರಿಯಾಗಿ ನಮಗೆ ಪೌಷ್ಟಿಕಾಂಶ ಭರಿತ ಎಳ್ಳು ಅಥವಾ ಮೊಟ್ಟೆ ಅಥವಾ ಬಾಳೆಹಣ್ಣು, ಚಿಕ್ಕಿ ಈ ಸೌಲಭ್ಯವನ್ನು ಇನ್ನು 4 ಡೇಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇರೋದು, ವಿಸ್ತರಿಸ್ತಾ ಇರೋದು. ಸೊ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ, ತಾಲೂಕು ಮಟ್ಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಆದರ್ಶ ವಿದ್ಯಾಲಯ ಭೂಮಶೆಟ್ಟಹಳ್ಳಿ ಈ ಶಾಲೆಯಲ್ಲಿ, ಇದು ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತ ಶಾಲೆಯಾಗಿದೆ. ಸೊ ಈ ಶಾಲೆಯಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗೌರವಾನ್ವಿತ ಶ್ರೀ ಆನಂದ್ ಸರ್ ಅವರೇ, ಈ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಫಲಾನುಭವಿಗಳಾದ ಎಲ್ಲ ಮಕ್ಕಳೇ, ಇಷ್ಟೊತ್ತು ಈ ಕಾರ್ಯಕ್ರಮದ ಉದ್ದೇಶ ಮತ್ತು ನಮ್ಮ ಕಾರ್ಯಕ್ರಮದ 2 ದಿನಗಳ ಯೋಜನೆಯಲ್ಲಿ ನಮಗೇನು ಫಲಾನುಭವಿಗಳಾಗಿ ನಾವು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ವಿ, ಅದಕ್ಕೆ ಇನ್ನು 4 ದಿನಗಳ ಸೌಲಭ್ಯವನ್ನು ಕೊಡ್ತಾ ಇರುವಂತಹ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಬಗ್ಗೆ ಸುರೇಶ್ ಅವರು ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸುಮಾರು 1500 ಕೋಟಿ ರೂಗಳಲ್ಲಿ 3 ವರ್ಷಗಳಿಗೆ, ಇದು 3 ವರ್ಷಗಳಿಗೆ ಅಂದರೆ ನಾವಿವಾಗ ಕೊಡ್ತಾ ಇರುವಂತಹ 2 ಡೇಸ್ನ ಜೊತೆಯಾಗಿ ಇನ್ನು ಹೆಚ್ಚುವರಿಯಾಗಿ 4 ದಿನಗಳನ್ನು 1ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ವಾರದ 6 ದಿನಗಳ ಕಾಲ ನಿಮಗೆ ಈ ಸೌಲಭ್ಯ ಸಿಗಲಿದೆ. ಇದರ ಜೊತೆ ನಮ್ಮ ಸರ್ಕಾರದ ಜೊತೆ ಕೈಜೋಡಿಸಿ ಈ ಸೌಲಭ್ಯವನ್ನು ಒದಗಿಸಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಮುಂದೆ ಬಂದಿದ್ದಾರೆ. ಸೊ ಅದರ ಪ್ರತಿನಿಧಿಯಾಗಿ ಅನುಷ್ಠಾನದ ಅಧಿಕಾರಿಯಾಗಿ ಗಜೇಂದ್ರರವರು ಸಹ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಈಗೆಲ್ಲ ನೀವು ಶಾಲೆಗೆ ಬರ್ತಾ ಇದ್ದೀರಾ, ನಿಮ್ಮ ದಾಖಲಾತಿಯನ್ನ ಹೆಚ್ಚಿಸೋದು. ಅಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ, ಈಗ ತಾಲೂಕಿನ ವ್ಯಾಪ್ತಿಯಲ್ಲಿ
ಯಾವುದೇ ಮಗು ಅರ್ಹ ವಯಸ್ಸಿನ ಮಗು ಅಂದರೆ 6 ವರ್ಷದಿಂದ ನಮ್ಮದು 18 ವರ್ಷ ಬರುತ್ತೆ. ಇದುವರೆಗೂ 6ರಿಂದ 14 ಅಂತ ಇತ್ತು ಸರ್ವ ಶಿಕ್ಷಣ ಅಭಿಯಾನ ಇದ್ದಾಗ. ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಆದಮೇಲೆ ನಮಗೆ PUC ತನಕ ಬರ್ತಾರೆ 18 ವರ್ಷ. ಸೊ ಅರ್ಹ ವಯಸ್ಸಿನ ಯಾವುದೇ ಮಗು ಕೂಡ ಶಾಲೆಯಿಂದ ಹೊರಗೆ ಉಳಿಬಾರ್ದು, ಡ್ರಾಪ್ ಔಟ್ ಆಗಬಾರ್ದು, ಅಥವಾ ಶಾಲೆಗೆ ಸೇರದ ಮಕ್ಕಳು ಯಾರು ಇರಬಾರ್ದು. ಎಲ್ಲ ಅರ್ಹ ವಯಸ್ಸಿನ ಮಕ್ಕಳನ್ನ ಶಾಲೆಯಲ್ಲಿ ಬರೋ ಥರ ದಾಖಲಾಗೋ ಥರ ಕ್ರಮವನ್ನು ವಹಿಸಬೇಕು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶ. ಎರಡನೇ ಉದ್ದೇಶ, ದಾಖಲಾದ ಎಲ್ಲ ಮಕ್ಕಳು ಸಹ 100% ಶಾಲೆಗೆ ಹಾಜರಾಗಬೇಕು. ಫಸ್ಟು ಅರ್ಹ ವಯಸ್ಸಿನ ಎಲ್ಲ ಮಕ್ಕಳನ್ನ ಶಾಲೆಗೆ ದಾಖಲು ಮಾಡೋದು, ದಾಖಲಾದ ನಂತರ ಎಲ್ಲ ಮಕ್ಕಳು ಸಹ ಶಾಲೆಯಲ್ಲಿ ಉಳಿಬೇಕು. ಉಳಿದಂತಹ ಎಲ್ಲ ಮಕ್ಕಳು ಸಹ ನಿಯಮಿತವಾಗಿ ರೆಗ್ಯುಲರ್ ಆಗಿ ಶಾಲೆಗೆ ಹಾಜರಾಗಿ ನೀವು ಗುಣಾತ್ಮಕ ಶಿಕ್ಷಣವನ್ನು ಪಡೆಯಬೇಕು. ಈ 3 ಧ್ಯೇಯಗಳನ್ನು ಇಟ್ಕೊಂಡು ಸರ್ಕಾರ ಮಕ್ಕಳಿಗಾಗಿ, ಮಕ್ಕಳ ಒಂದು ಉತ್ತಮ ಗುಣಾತ್ಮಕ ಕಲಿಕೆಗಾಗಿ ಸಾಕಷ್ಟು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ ಆಫ್ ದ ಇಯರ್ ಇಂದ ನಾವು ಜೂನಿಂದ ನೋಡೋದಾದ್ರೆ ನಿಮಗೆ ಈಗ ಸರ್ಕಾರ ಉಚಿತವಾಗಿ ಟೆಕ್ಸ್ಟ್ ಬುಕ್ ಕೊಟ್ಟಿರ್ಬೋದಾಗಿರ್ಬೋದು, ಯೂನಿಫಾರ್ಮು, ಶೂ ಸ್ಯಾಕ್ಸು, ಈ ಎಲ್ಲ ಸೌಲಭ್ಯವನ್ನ ಪಡ್ಕೊಂಡಿದ್ದೀರಾ. ಮುಂದುವರೆದು ಮಧ್ಯಾಹ್ನದ ಬಿಸಿ ಊಟ ಆಗಿರ್ಬೋದು, ಬೆಳಗ್ಗೆ ನಿಮ್ಗೆ ಕೊಡ್ತಾ ಇರುವಂತಹ ಕ್ಷೀರಭಾಗ್ಯ ಯೋಜನೆ, ಈ ಎಲ್ಲವನ್ನು ನಿಮಗೆ ಶಾಲೆಗಳಲ್ಲಿ ಮಕ್ಕಳು ನಿಯಮಿತವಾಗಿ ಹಾಜರಾಗಿ ಮಕ್ಕಳು ಒಂದು ಪೌಷ್ಟಿಕಾಂಶ ಭರಿತವಾಗಿ ಒಳ್ಳೆ ಆರೋಗ್ಯಕರವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ, ಹಾಗೆ ಸುರೇಶ್ ಅವ್ರು ಹೇಳ್ತಾ ಇದ್ರು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಅಂದ್ರೆ ಮಕ್ಕಳಿಗೆ ದೈಹಿಕ ಬೆಳವಣಿಗೆಯ ಜೊತೆಯಾಗಿ ಮಾನಸಿಕ ಬೆಳವಣಿಗೆನೂ ಚೆನ್ನಾಗಾದಲ್ಲಿ ಮಗು ಒಂದು ಒಳ್ಳೆಯ ರೀತಿಯಲ್ಲಿ ಕಲಿಯೋದಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಈ ಯೋಜನೆಗಳನ್ನೆಲ್ಲ ರೂಪಿಸ್ಕೊಂಡು ಬರ್ತಾ ಇದೆ. ನಮಗೆ ಹಿಂದೆ ಆಯುಕ್ತರಿದ್ರು ವಿಶಾಲ್ ಸರ್, ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾ ಇದ್ರು, ಯಾವುದೇ ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸಿದಾಗ, ಶಿಕ್ಷಣ ಇಲಾಖೆಯ ಆಯುಕ್ತರಾಗಿದ್ದಾಗ ಅವ್ರು ಪ್ರತಿ ಸಭೆಯಲ್ಲೂ ನಮ್ಮ ಹತ್ರ ರಿಪೀಟ್ ಮಾಡಿಸಿ ಹೇಳ್ತಾ ಇದ್ರು, ಮಗು ಶಾಲೆಗೆ ದಾಖಲಾಯಿತು ಅಂತಂದ್ರೆ ಯಾವುದಕ್ಕೆ ಮೊದಲು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಫಸ್ಟ್ ಮಕ್ಕಳಿಗೆ ಊಟದ ಕಡೆ ಕೊಡಬೇಕು. ಫಸ್ಟ್ ಪಾಯಿಂಟ್ ಮಕ್ಕಳಿಗೆ ಊಟ ಕೊಡಬೇಕು. ಎರಡನೇದು ಆಟ ಆಡೋಕ್ಕೆ ಅವಕಾಶ ಕೊಡಬೇಕು. ಆ ನಂತರ ಓದಿನ ಕಡೆಗೆ ಅವಕಾಶ ಕೊಡಬೇಕು. ಅಂದ್ರೆ ಮಗು ಏನು ಫಸ್ಟ್ ಚೆನ್ನಾಗಿ ಊಟ ಕೊಟ್ಟಾಗ ದೈಹಿಕವಾಗಿ ಸಮರ್ಥವಾಗುತ್ತೆ, ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಮತ್ತು ಫಿಸಿಕಲ್ ಡೆವಲಪ್ಮೆಂಟ್ಗೆ ಮಗು ಚೆನ್ನಾಗಿ ಆಟ ಆಡೋಕ್ಕೆ ನಾವು ಸ್ಪೋರ್ಟ್ಸ್ ಅಲ್ಲೆಲ್ಲ ಪ್ರಮೋಟ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಡಬೇಕು. ಸೊ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಗು ಸದೃಢವಾದ ನಂತರ ಮಗುವಿನ ಪಾಠ ಕೇಳೋದ್ರ ಕಡೆಗೆ ನಾವು ಅವಕಾಶವನ್ನ ಕೊಡಬೇಕು ಅಂತ ಬಹಳಷ್ಟು ಒತ್ತು ಕೊಟ್ಟು ಎಲ್ಲ ಸಭೆಗಳಲ್ಲೂ ಹೇಳ್ತಾ ಇದ್ರು. ಇದು ಅಕ್ಷರ ಸಹ ಸತ್ಯ ಇದೆ. ಮಕ್ಕಳು ಶಾಲೆಗೆ ಬಂದಾಗ ಫಸ್ಟ್ ನಾವು ಊಟ ಕೊಡೋದು, ಆನಂತರ ಆಟ ಆಡೋದಕ್ಕೆ ಅವಕಾಶವನ್ನ ಕೊಡೋದು, ಆ ನಂತರ ಮಕ್ಕಳನ್ನ ಓದಿನ ಕಡೆ ಅಥವಾ ಶಿಕ್ಷಣದ ಕಡೆಗೆ ಸಿದ್ಧತೆಯನ್ನ ಗೊಳಿಸೋದು. ಈ ನಿಟ್ಟಿನಲ್ಲಿ ನಮ್ಗೆ ಏನೆಲ್ಲ ಇಷ್ಟು ಸವಲತ್ತುಗಳು ಕೊಡ್ತಾ ಇದೆ, ಫಲಾನುಭವಿಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ರೆಗ್ಯುಲರ್ ಆಗಿ ಶಾಲೆಗೆ ಬರಬೇಕು. ಕಲಿಯೋದಕ್ಕಿಂತ ಮೊದಲು ನೀವು ನಿಯಮಿತವಾಗಿ ರೆಗ್ಯುಲರ್ ಆಗಿ ಶಾಲೆಗೆ ಬರಬೇಕು. ಗೈರು ಹಾಜರಿ ಪ್ರಮಾಣ 0 ಆಗಬೇಕು, ಬಹಳಷ್ಟು ಕಡಿಮೆ ಆಗಬೇಕು. ಪೇರೆಂಟ್ಸ್ ಎಲ್ಲೋದ್ರೆ ಜೊತೆಗೆ ಹೋಗ್ಬಿಡ್ತೀರಾ. ನಾನು ಪ್ರತಿ ಮೀಟಿಂಗು ಎವ್ರಿ ಮಂತ್ ಮೀಟಿಂಗ್ ಮಾಡಿದಾಗ ಮುಖ್ಯ ಶಿಕ್ಷಕರು ಮತ್ತು ನಮ್ಮ CRP ಮಿತ್ರರಿಗೂ ಸಹ ಬಹಳಷ್ಟು ಸಲ ಹೇಳ್ತಾ ಇರ್ತೀನಿ, ದೀರ್ಘ ಗೈರು ಹಾಜರಿ ಆಗಿರೋರು ಎಷ್ಟಿದ್ದಾರೆ ಕ್ಲಸ್ಟರ್ ಅಲ್ಲಿ ಅಂತ ಪ್ರತಿ ಸಭೆಯಲ್ಲೂ ಮಾಹಿತಿ ತಗೊಂಡು ಅವರು ಯಾಕೆ ಗೈರು ಹಾಜರಾಗ್ತಾ ಇದ್ದಾರೆ, ಗೈರು ಹಾಜರಿ ಮಕ್ಕಳಿಗೆ ಆ ಗೈರು ಹಾಜರಿ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಾ, ಮನೆ ಭೇಟಿ ಆಗಿದೆಯಾ, ಪೋಷಕರ ಮನೆ ಹೋಲಿಸಿದ್ದೀರಾ, ಆ ಮಗು ಯಾವ ಕಾರಣದಿಂದ ಶಾಲೆಗೆ ಬರ್ತಾ ಇಲ್ಲ, ಇವೆಲ್ಲವನ್ನು ಬಹಳ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತೀವಿ. ಇಡೀ 1 ದಿನ ಮೀಟಿಂಗ್ ಮಾಡಿ ಪ್ರತಿ ತಿಂಗಳು ಮಾಹೆವಾರಿ ಇವೆಲ್ಲ ಚರ್ಚೆ ಮಾಡ್ತೀವಿ. ಹಾಗಾಗಿ ಬಹಳಷ್ಟು ನಿಮ್ಮ ಕಲಿಕೆ ಅನ್ನೋದು ಬಹಳ ಮುಖ್ಯ. ಈಗ ಶಾಲೆಯಲ್ಲಿ ಉಳ್ಕೊಂಡಿದ್ದೀರಾ, ನೀವು ನಿಮ್ಮ ಪೇರೆಂಟ್ಸ್ನ ಆರ್ಥಿಕ ಪರಿಸ್ಥಿತಿಯನ್ನ ಯೋಚನೆ ಮಾಡಿದಾಗ ಬಹಳಷ್ಟು ಆಸೆ ಇಟ್ಕೊಂಡು ಪೋಷಕರು ನಿಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಆದರ್ಶ ವಿದ್ಯಾಲಯ ಅದು ಆಂಗ್ಲ ಮಾಧ್ಯಮದಲ್ಲಿ ಒಂದು ತಾಲೂಕಿನಲ್ಲಿ ಇರುವಂತಹ ಏಕೈಕ ಪ್ರತಿಷ್ಠಿತ ಶಾಲೆಯಾಗಿದೆ. ನೀವಿಲ್ಲಿ ಹಾಗೆ ಬಂದು ಡೈರೆಕ್ಟ್ ಆಗಿ ಬಂದು ಜಾಯಿನ್ ಆಗಲಿಲ್ಲ. ನೀವೊಂದು ಎಂಟ್ರೆನ್ಸ್ ಟೆಸ್ಟ್ ಪ್ರವೇಶ ಪರೀಕ್ಷೆಯನ್ನ ಬರೆದು ನೀವು ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಹೀಗೆ ಮೆರಿಟ್ ಮೇಲೆ ನೀವು ಆಯ್ಕೆಯಾಗಿ ಬಂದು ಬಹಳ ಅದೃಷ್ಟವಂತ ಮಕ್ಕಳು. ಆಂಗ್ಲ ಮಾಧ್ಯಮದಲ್ಲಿ ನೀವು ಕಲಿತಾ ಇರುವಂತಹ ಒಂದು ಉತ್ತಮ ಸುಸಜ್ಜಿತವಾದ ಕಟ್ಟಡ ಇದೆ, ಎಲ್ಲ ಟೀಚರ್ಸ್ ಇದ್ದಾರೆ, ಎಲ್ಲ ವಿಷಯ ಬೋಧಿಸೋದಕ್ಕೆ ಟೀಚರ್ಸ್ ಇದ್ದಾರೆ, ಕೊಡ್ತಾ ಇರೋದಕ್ಕೆಲ್ಲ ಗೆಸ್ಟ್ ಟೀಚರ್ಸ್ನ ಕೊಟ್ಟಿದ್ದೀವಿ, ಒಳ್ಳೆ ಮೂಲಭೂತ ಸೌಲಭ್ಯಗಳಿದೆ. ಅದರ ಜೊತೆಯಾಗಿಯೇ ಟ್ರಿನಿಟಿ ಕೇರ್ ಫೌಂಡೇಶನ್ ವತಿಯಿಂದ ಕೂಡ ನಿಮಗೆ ಸಾಕಷ್ಟು ಸೌಲಭ್ಯಗಳು ಸಿಕ್ಕಿದೆ. ಒಂದು ಒಳ್ಳೆಯ ಲ್ಯಾಬ್ ಆಗಿದೆ, ಕಂಪ್ಯೂಟರ್ ಲ್ಯಾಬ್ ಆಗಿದೆ, 14 ಕಂಪ್ಯೂಟರ್ಸ್ ಇದೆ, ಸೋಲಾರ್ ಸೌಲಭ್ಯ ಇದೆ, ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಇದೆ. ಸೊ ನಮ್ಮ ಫಲಿತಾಂಶವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಗುಣಾತ್ಮಕವಾಗಿ ಚೆನ್ನಾಗಿ ಇನ್ನೂ ಹೆಚ್ಚಿನ ಪರಿಶ್ರಮ ಹಾಕಿ ಆ ಕಾನ್ಸೆಪ್ಟ್ಸ್ ಅನ್ನು ನಿಮಗೆ ಇನ್ನೂ ಚೆನ್ನಾಗಿ ಅರ್ಥೈಸುವ ಸಲುವಾಗಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕೂಡ ಒದಗಿಸಲಾಗಿದೆ. ನಮ್ಮ ತಾಲೂಕಿನಲ್ಲಿ
ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ತಾಲೂಕಿನ 21 ಪ್ರೌಢಶಾಲೆಗಳಿಗೆ ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆನಂದ್ ಸರ್ ಅವರ ಒಂದು ಮುಂದಾಲೋಚನೆ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಸುಮಾರು 21 ಪ್ರೌಢಶಾಲೆಗಳಿಗೆ ಮತ್ತು 2 ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಹೆಚ್ಚಿನ ದಾಖಲಾತಿಯನ್ನು ಹೊಂದಿರುವಂತಹ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಲ್ಲಳ್ಳಿ ಹಾಗೂ ಮುರುಗಮಲ ಇವೆರಡು ಅಪ್ಗ್ರೇಡೆಡ್ ಸ್ಕೂಲ್ಸ್ 8th ತನಕ ಇದೆ. ಈ 2 ಶಾಲೆಗಳು ಸೇರಿ ಒಟ್ಟು 23 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಒದಗಿಸಲಾಗಿದೆ. 19 ಶಾಲೆಗಳಿಗೆ ತಾಲೂಕು ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದಿಂದ ಈ ಸೌಲಭ್ಯವನ್ನು ಒದಗಿಸಲಾಗಿದೆ. ಮೋಸ್ಟ್ಲಿ ನಮಗೆ ಈ ಸೌಲಭ್ಯ ಬಂದಾಗ ಇಡೀ ನಮ್ಮ ಚಿಂತಾಮಣಿಯಲ್ಲಿ SSLC ಫಲಿತಾಂಶದಲ್ಲಿ ನಾನು ಸುಮಾರು ಒಂದು 20 years ಈ ತಾಲೂಕಲ್ಲಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಚಿಂತಾಮಣಿ ಫಸ್ಟ್ ಪ್ಲೇಸಲ್ಲಿ ಬಂದಿದ್ದೇ ಇಲ್ಲ SSLC ಫಲಿತಾಂಶದಲ್ಲಿ. ಬಟ್ ಒಂದಷ್ಟು ಗುಣಾತ್ಮಕವಾಗಿ ಸುಧಾರಣೆಯಾಗಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕೂಡ ಪೂರಕವಾಗಿ ನಮ್ಮ ಫಲಿತಾಂಶಕ್ಕೆ ಪೂರಕವಾಗಿ ಒಂದು ಒಳ್ಳೆಯ ಜ್ಞಾನಾರ್ಜನೆಗೆ ಒಂದು ಪೂರಕವಾಗಿರೋದ್ರಿಂದ ಈ ಸಲ ನಾವು SSLC ಪರೀಕ್ಷಾ ಫಲಿತಾಂಶದಲ್ಲಿ ಒಂದು ಗುಣಾತ್ಮಕ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯಾಗಿದೆ. ಮಕ್ಕಳೇ ನಿಮ್ಗೆಲ್ಲ ಗೊತ್ತು, ಇದುವರೆಗಿನ ಪರೀಕ್ಷಾ ಪದ್ಧತಿ ಹೇಗಿತ್ತು. ಈಗ ವೆಬ್ಸೈಟ್ ಅಡಿಯಲ್ಲಿ ಅಂದ್ರೆ ನಮ್ಮ CC ಕ್ಯಾಮ್ರಾಗಳು, ಈಗ ನಿಮ್ಮ ಶಾಲೆಯಲ್ಲೇ ವ್ಯವಸ್ಥೆ ಇದೆ, ನಿಮ್ಮ ಶಾಲೆ ಕೂಡ ಒಂದು ಪರೀಕ್ಷಾ ಕೇಂದ್ರ. ಸೊ ಪ್ರತಿ ರೂಮಲ್ಲೂ CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾದ ಕಣ್ಗಾವಲಿನಲ್ಲಿ ಮಕ್ಕಳು ಯಾರು ಆ ಕಡೆ ಈ ಕಡೆ ನೋಡೋದಕ್ಕೆ, ಕಾಪಿ ಮಾಡೋದಕ್ಕೆ ಅವಕಾಶ ಇಲ್ಲ. ನೀವು ಆ ಕಡೆ ಈ ಕಡೆ ನೋಡಿದ್ರು ಸಹ ರಾಜ್ಯ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ತಾಲೂಕು ಮಟ್ಟದಿಂದ ಎಲ್ಲ ತಂಡಗಳ ಅಬ್ಸರ್ವ್ ಮಾಡ್ತಾ ಇರ್ತಾರೆ CC ಕ್ಯಾಮ್ರಾಗಳಲ್ಲಿ. ಇಮಿಡಿಯೇಟ್ ಆಗಿ ಇಂಥ ರೂಮಲ್ಲಿ, ಇಂಥ ಡೆಸ್ಕ್ ಅಲ್ಲಿ ಇಂಥ ಮಗು ಈ ಕಡೆ ನೋಡ್ತಾ ಇದೆ, ಆ ಕಡೆ ನೋಡ್ತಾ ಇದೆ, ಕಾಪಿ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ, ಅಥವಾ ಟೀಚರ್ ಸರಿಯಾಗಿ ಇನ್ವಿಜಿಲೇಷನ್ ಮಾಡ್ತಾ ಇಲ್ಲ, ಈ ಎಲ್ಲ ರಿಮಾರ್ಕ್ಸ್ ಇಮಿಡಿಯೇಟ್ ಆಗಿ ಚೀಫ್ಗೆ ಬರ್ತಾ ಇರುತ್ತೆ. ಸೊ ಇಂತಹ ಒಂದು CC ಕ್ಯಾಮ್ರಾದ ವ್ಯವಸ್ಥೆ ಅಡಿಯಲ್ಲಿ ಈಗ SSLC ಮಕ್ಕಳು ಪರೀಕ್ಷೆಯನ್ನ ಬರೀತಾ ಇರೋದ್ರಿಂದ ನಾವು ಪಡೆಯುವಂತಹ ಫಲಿತಾಂಶ ಬಹಳಷ್ಟು ಗುಣಮಟ್ಟವಾಗಿರುತ್ತೆ. ನೀವೇನು ಓದ್ತೀರಾ, ಇಡೀ ವರ್ಷ ಏನು ಕಲಿತೀರಾ, ಅದನ್ನ ಪರೀಕ್ಷೆಯಲ್ಲಿ ಬರೆಯೋದನ್ನೇ ಗುಣಾತ್ಮಕ ಫಲಿತಾಂಶವಾಗಿ ಪರಿಗಣಿಸಲಾಗುತ್ತೆ. ಸೊ ಇಂತಹ ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಈಗ ನೀವು ಪರೀಕ್ಷೆ ಬರೀಬೇಕಾಗಿರೋದ್ರಿಂದ ಈಗ 6ನೇ ಕ್ಲಾಸಿಂದ ಈ ಶಾಲೆಯಲ್ಲಿ ಬಿಗಿನಿಂಗ್ ಆಗ್ತಾ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಕ್ಲಾಸ್ 6 ಇರೋದ್ರಿಂದ 6ನೇ ತರಗತಿಯಿಂದನೇ ಈ ರೀತಿಯಾಗಿ ಅಭ್ಯಾಸ ಮಾಡಿಸೋದಕ್ಕೆ ಮುಖ್ಯ ಶಿಕ್ಷಕರಿಗೂ ಸಹ ಮಾಹಿತಿಯನ್ನ ನೀಡಿ ನಿಮ್ಮ ಪ್ರತಿಯೊಂದು ಮಾಸಿಕ ಪರೀಕ್ಷೆಗಳಾಗಿರ್ಬೋದು, ಯೂನಿಟ್ ಟೆಸ್ಟ್ ಆಗಿರ್ಬೋದು, FAಗಳಾಗಿರ್ಬೋದು, SAಗಳಾಗಿರ್ಬೋದು, ಮಧ್ಯವಾರ್ಷಿಕ ಪರೀಕ್ಷೆ ಅಥವಾ ಆನ್ಯುವಲ್ ಎಕ್ಸಾಮ್ ಎಲ್ಲವನ್ನೂ ಸಹ ಇದೇ ಪದ್ಧತಿಯಲ್ಲಿ ಎಲ್ಲಾ ತರಗತಿಗಳಿಗೂ ಸಹ ನಡೆಸಲಾಗ್ತಾ ಇದೆ. ಹಾಗಾಗಿ ಮಕ್ಕಳು ಪ್ರಾಮಾಣಿಕವಾಗಿ ಕಲಿಬೇಕು. ಪ್ರಾಮಾಣಿಕವಾಗಿ ಕಲಿತು ನಿಮ್ಮ ಪ್ರಗತಿ ಏನಿದೆ ಅಂತ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟು ತೋರಿಸಬೇಕಾಗಿದೆ. ಹಾಗಾಗಿ ಎಲ್ಲ ಮಕ್ಕಳು ಸಹ ಉತ್ತಮ ರೀತಿಯಲ್ಲಿ ಅಭ್ಯಾಸವನ್ನ ಮಾಡುವುದರ ಮೂಲಕ ನೀವು ಒಳ್ಳೆಯ ಪ್ರಗತಿಯನ್ನ ಸಾಧಿಸಬೇಕಾಗಿದೆ. ನಿಮ್ಮ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇದೆ ಎಲ್ಲರಿಗೂ, ಪೋಷಕರಿಗೆ, ಎಲ್ಲ ಸ್ತರದ ಅಧಿಕಾರಿಗಳಿಗೆ, ಶಾಲಾ SDMC ಸದಸ್ಯರಿಗಾಗಿರ್ಬೋದು, ಗ್ರಾಮ ಪಂಚಾಯಿತಿಯ ನಮ್ಮ ಒಂದು ಸ್ಥಳೀಯ ಸರ್ಕಾರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಗ್ರಾಮ ಪಂಚಾಯಿತಿಗಾಗಿರ್ಬೋದು, ಸ್ಥಳೀಯವಾಗಿ ಎಲ್ಲರಿಗೂ ಸಹ ಮಕ್ಕಳ ಒಂದು ಪ್ರಗತಿಯ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇದೆ. ಹಾಗಾಗಿ ನೀವು ಉತ್ತಮ ರೀತಿಯಲ್ಲಿ ಅಭ್ಯಾಸವನ್ನ ಮಾಡಬೇಕು. ನಮಗೇನೀಗ ಸವಲತ್ತುಗಳು ಸಿಗ್ತಾ ಇದೆ ಅವುಗಳನ್ನೆಲ್ಲ ಸದ್ಬಳಕೆ ಮಾಡ್ಕೋಬೇಕು. ನಾವು ಎಷ್ಟೇ ನಿಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳಬೇಕು. ಈಗ ಒಂದು ವಿದ್ಯಾಭ್ಯಾಸದಲ್ಲಿ ನೀವು ಒಂದು ಒಳ್ಳೆಯ ರೀತಿಯ ವಿದ್ಯಾವಂತರಾಗಿ ಮುಂದಿನ ಭವಿಷ್ಯದಲ್ಲೂ ಸಹ ನೀವು ಒಂದು ಒಳ್ಳೆಯ ಸತ್ಪ್ರಜೆಗಳಾಗಿ ರೂಪುಗೊಂಡು ಒಂದು ಒಳ್ಳೆಯ ಕ್ಷೇತ್ರದಲ್ಲಿ, ನಿಮ್ಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಅಧ್ಯಯನವನ್ನ ಮಾಡಿ ಒಂದು ಒಳ್ಳೆಯ ಕೆಲಸವನ್ನ ನಿರ್ವಹಿಸಬೇಕು. ಬಟ್ ವ್ಯಕ್ತಿ ಎಷ್ಟೇ ಕಲಿತರೂ ಸಹ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ನಾವು ಎಷ್ಟೇ ವಿದ್ಯೆ ಇದ್ರೂ ವಿದ್ಯೆಗೆ ವಿನಯವೇ ಭೂಷಣ. ಸಂಸ್ಕಾರವಂತ ಮಕ್ಕಳಾಗಿ ನೀವೆಲ್ಲರೂ ಮುಂದಿನ ಭವಿಷ್ಯದಲ್ಲಿ ಎಲ್ಲ ಮಕ್ಕಳು ಸಹ ಒಂದು ಒಳ್ಳೆಯ ಸಂಸ್ಕಾರವನ್ನ ಕಲಿತು ನಿಮ್ಮ ಫಸ್ಟ್ ಹೆತ್ತ ತಂದೆ ತಾಯಿಯರಿಗೆ, ನೆಕ್ಸ್ಟ್ ನಿಮ್ಮ ಟೀಚರ್ಸ್ಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ಸಹ ವಿನಮ್ರವಾಗಿ ನೀವು ಸಂಸ್ಕಾರವಂತ ಮಕ್ಕಳಾಗಿ ಮುಂದಿನ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಕೇಳ್ತಾ, ಈ ಕಾರ್ಯಕ್ರಮ ಏನಿದೆ 6 days ನಮಗೆ 2+4 days 4 days ಎಕ್ಸ್ಟೆಂಡ್ ಮಾಡಿಕೊಟ್ಟಿರೋದಕ್ಕೆ ನಮ್ಮ ತಾಲೂಕಿನ ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಗಜೇಂದ್ರ ಅವರ ಮೂಲಕ ಫೌಂಡೇಶನ್ಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ, ಒಂದು ಸದುದ್ದೇಶದಿಂದ ಮಕ್ಕಳಿಗೆ ನಾವು ಅಪೌಷ್ಟಿಕತೆಯನ್ನ ನಿವಾರಿಸಿ ಪೌಷ್ಟಿಕಾಂಶ ಭರಿತವಾಗಿ ಮಕ್ಕಳನ್ನ
ಫಿಸಿಕಲಿ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಇಂಟೆನ್ಷನ್ನಿಂದ ಈ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡಿರೋದ್ರಿಂದ ಇದರ ಉದ್ದೇಶವನ್ನು ನೀವು ಸಫಲಗೊಳಿಸಬೇಕು. ಅಂದರೆ ಒಂದು ಈ ಎಲ್ಲರೂ ಸಹ ಇದರ ಫಲಾನುಭವಿಗಳಾದ ನೀವೆಲ್ಲರೂ ಸಹ ಇದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಂಡು ಒಂದು ಒಳ್ಳೆಯ ಕಲಿಕೆ ಆಗಿ ನಿಮ್ಮಲ್ಲಿ ಒಂದು ಒಳ್ಳೆಯ ಮಕ್ಕಳಾಗಿ ಬೆಳೀರಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ರೂಪಂ ದೇಹಿ, ಜಯನ್ ದೇಹಿ, ಯಶೋದೇಹಿ, ವಿಶೋದೇಹಿ, ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತಗಳಿಗೆ ನಮಸ್ಕರಿಸುತ್ತಾ, ಅಜೀಂ ಪ್ರೇಮ್ಜಿ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿಯಾಗಿ ಬೆಳೆದು ಅವರು ಒಂದು ಶಕ್ತಿಯಾಗಿ ಅವರು ನಿಮಗೆಲ್ಲ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಎಲ್ಲ ಮಟ್ಟಕ್ಕೆ ಕೊಡಬೇಕು, ಯಾಕೆ ಹಾಲು ಕೊಡಬೇಕು, ಯಾಕೆ ಸ್ಕೂಲ್ ಖರ್ಚು ಕೊಡಬೇಕು, ಯಾಕೆ ಬಟ್ಟೆಗೆ ಕೊಡಬೇಕು, ಯಾಕೆ ಬುಕ್ ಕೊಡಬೇಕು, ಯಾಕೆ ಕೊಡಬೇಕು ನಿಮಗೆಲ್ಲ? ಒಬ್ಬರು ನಿಮಗೆ ಯಾಕೆ ಈ ಸವಲತ್ತುಗಳೆಲ್ಲ ಕೊಡಬೇಕು? ಪೋಷಕಾಂಶಗಳು ಬೇಕಾಗಿರೋದ್ರಿಂದ ಕೊಡಬೇಕು. ಆಯ್ತು, ನಾವೆಲ್ಲ ಚೆನ್ನಾಗಿ ಬೆಳಿಬೇಕು ಮತ್ತೆ ಮೈಂಡ್ ಆಕ್ಟಿವ್ ಆಗಬೇಕು ಅಂತ. ಮೈಂಡ್ ಆಕ್ಟಿವ್ ಆಯ್ತು. ನೀವು ಮೈಂಡ್ ಆಕ್ಟಿವ್ ಆದರೆ ಸರ್ಕಾರಕ್ಕೆ ಏನು ಲಾಭ? ಪ್ರಜೆಗಳಾಗ್ತಾರೆ. ಆಯ್ತು, ನಾವು ಪ್ರಜೆಗಳಾಗಿದ್ದೀವಿ, ಮಕ್ಕಳು ಪ್ರಜೆಗಳಾಗಿದ್ದಾರೆ, ನಿಮ್ಮ ತಾತನವರು ಪ್ರಜೆಗಳಾಗಿದ್ದಾರೆ. ಏನು ಉಪಯೋಗ ಏನು? ಯಾಕೆ ನಿಮಗೆಲ್ಲ ಮೊಟ್ಟೆಗಳು, ಹಾಲು, ಚಿಕ್ಕಿ ಎಲ್ಲ ಕೊಡಬೇಕು, ಬಟ್ಟೆಗಳು ಕೊಡಬೇಕು, ಬುಕ್ಸು ಕೊಡಬೇಕು, ಇಷ್ಟು ಜನ ಟೀಚರ್ಸು ಶೂ ಸ್ಯಾಕ್ಸ್ಗಳಿಂದ ಇವೆಲ್ಲ ಕೊಡಬೇಕು. ಟೀಚರ್ಸು ನಿಮಗೆಲ್ಲ ನಿಮಗೋಸ್ಕರ ಟೀಚರ್ಸು, ಸ್ಕೂಲು ನಿಮಗೋಸ್ಕರ, ಇವರು ಟ್ರಿನಿಟಿ ಕೇರ್ ಫೌಂಡೇಶನ್ ವತಿಯಿಂದ ಕಂಪ್ಯೂಟರ್ಸು, ಸ್ಮಾರ್ಟ್ ಕ್ಲಾಸಸ್ಸು, ಆಮೇಲೆ ಅಜಿತ್ ಪ್ರೇಮ್ಜಿ ಅವ್ರ ಕಡೆಯಿಂದನೂ ಗಜೇಂದ್ರ ಅವರು ಅವ್ರಿಗೆ ಮನಸ್ಬೇಕು. ನಾವು ಚೆನ್ನಾಗಿ ಓದಿ ಒಳ್ಳೆ ಡ್ಯೂಟಿಗೆ ಹೋಗ್ಬೇಕು, ಹೋಗಿ ಹಣ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿ ನಮ್ಮ ಮನೆ ಮಕ್ಕಳು ಹೆಂಡತಿ ಎಲ್ಲ ಚೆನ್ನಾಗಿರ್ಬೇಕು. ಇದಾದ ನಂತರ ಏನು ನಿಮ್ಮಿಂದ ಸಮಾಜಕ್ಕೆ ಏನು? ಹೇಳಮ್ಮ, ಹೇಳು ಏನು? ವೆರಿ ಗುಡ್, ಅದು ಕೊಡಿ. ಯಾಕೆ ಅನ್ಸುತ್ತಂದ್ರೆ ಇಷ್ಟೆಲ್ಲ ಯಾಕೆ ಸವಲತ್ತುಗಳು ಅಂತಂದ್ರೆ, ನೀವು ಏನು ಪಡೆದಿರ್ತೀರೋ ಅದನ್ನ ಮತ್ತೇನೆ ರೀಪೇ ಬ್ಯಾಕ್ ಟು ಸೊಸೈಟಿ. ಮತ್ತೆ ನಿಸರ್ಗಕ್ಕೆ ನಾವೇನಾದ್ರೂ ಕೊಡಬೇಕಲ್ಲ. ಒಂದು ಗಿಡ ನಾಟಿ ಮಾಡೋದ್ರಿಂದ ಅಷ್ಟು ಆಕ್ಸಿಜನ್ ಬರುತ್ತೆ. ಒಬ್ಬರಿಗೆ ಬಡವರಿಗೆ ಸಹಾಯ ಮಾಡೋದ್ರಿಂದ ಅವರಿಂದ ವಿದ್ಯಾಭ್ಯಾಸ ಕಲಿತು ಅವರು ತಕ್ಷಣ ಸಹಾಯ ಮಾಡಲಿ. ಈ ದೇಶ ಸಮೃದ್ಧವಾಗಿರ್ಲಿ ಅಂತೇಳಿ. ಈ ದೇಶ ಯಾವುದು? ಈ ದೇಶ ಭಾರತ ದೇಶ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೈಶ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಉತ್ತರದ ಹಿಮಾಲಯ ಪರ್ವತ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ. ಈ ಮಧ್ಯೆ ಇರತಕ್ಕಂಥ ಭಾರತದ ಈ ಭೂಗೋಳ, ನಾವು ಪ್ರಜೆಗಳು ಅದರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸದೃಢವಾಗಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂತೇಳಿ ಅವರೆಲ್ಲ ಒಂದು ವ್ಯಕ್ತಿಗಳಾಗಿದ್ದವರು ಶಕ್ತಿಗಳಾಗಿ ನಿಮಗೆಲ್ಲಾನು ಈ ತರ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಟ್ರಿನಿಟಿ ಕೇರ್ ಫೌಂಡೇಶನ್ ಅವರು ಕಂಪ್ಯೂಟರ್ಸು, ಸ್ಮಾರ್ಟ್ ಕ್ಲಾಸಸ್ಸು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲಿ 24 ಹೈಸ್ಕೂಲ್ಗಳು, ಅದರಲ್ಲಿ ಟೌನಲ್ಲಿ 4 ಹೈಸ್ಕೂಲ್ಗಳು ಬಿಟ್ಟರೆ 19 ಹೈಸ್ಕೂಲ್ಗಳು ಗ್ರಾಮಾಂತರ, 20 ಹೈಸ್ಕೂಲ್ ಗ್ರಾಮಾಂತರ ಪ್ರದೇಶದಲ್ಲಿರೋದ್ರಿಂದ ನಿಮಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟು, ನೀವು ಮೊಬೈಲ್ಗೆಲ್ಲ ಬಳಕೆ ಮಾಡ್ತಿರಲ್ಲ, ಬೋರ್ ಆಗ್ತಾ ಇದೆಯಾ, ಕಾಲು ನೋಯ್ತಾ ಇದೆಯಾ? ನೋಯ್ತಾ ಅಂದ್ರೆ ಒಂದು ನಿಮಿಷ ಎದ್ದು, 15 ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಂಡು ಒಂದ್ಸರಿ ಕುತ್ಕೊಂಡ್ಬಿಡ್ರಿ. ಒಂದೇ ಒಂದು ಅರ್ಧ ಗಂಟೆ ನಿಮಗೆ ಈ ತರ ಚಕ್ಕಮಕ್ಕಲ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಕಷ್ಟ ಆಗಿದೆ. ಆದ್ರೆ ಗಾಡ್ ವಿತ್ ಬರ್ಡ್ ಅಂತೇಳಿ ಒಂದು ಅಲಸ್ಕಾದಿಂದ ಟಾಸ್ಮೇನಿಯಾವರೆಗೂ 13,580 ಕಿಲೋಮೀಟರ್. ಎಷ್ಟು ಹೇಳಿ? 13,580 ಕಿಲೋಮೀಟರ್. ಅಲ್ಲಿಂದ ಬರ್ಡ್ 500 ಗ್ರಾಮ್ ಇರ್ತಕ್ಕಂಥ ಒಂದು ಸಣ್ಣ ಹಕ್ಕಿ ಅಲಸ್ಕಾದಲ್ಲಿ ಸ್ಟಾರ್ಟ್ ಮಾಡುತ್ತೆ ಹೋಗೋದಕ್ಕೆ. ವಲಸೆ ಹೋಗ್ತಲ್ಲ ಪಕ್ಷಿಗಳು, ಆಹಾರಕ್ಕಾಗಿ, ಸಂತಾನಕ್ಕಾಗಿ.
ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲಸ್ಕಾದಿಂದ ಟಾಸ್ಮೇನಿಯಾವರೆಗೂ ಬರುತ್ತೆ, 13,560 ಕಿಲೋಮೀಟರ್. ಅಲ್ಲಿ ಬರಬೇಕಾದ್ರೆ ಅದಕ್ಕೆ ನಿದ್ದೆ ಇಲ್ಲ, ಆಹಾರ ಇಲ್ಲ, ನೀರು ಕೂಡ ಕುಡಿಯೋದಿಲ್ಲ, ಸಮುದ್ರ ಮೇಲೇನೆ ಬರಬೇಕು, ಎಲ್ಲಿ ಇಳಿಯೋದಿಲ್ಲ. 11 ದಿವಸ ಸತತವಾಗಿ 11 ದಿವಸ ಅದು ಏನು ನಿದ್ದೆ ಆಹಾರ ನೀರು ಇಲ್ಲದೆ ಬರುತ್ತೆ. ಅದಕ್ಕಿಂತ ಕೆಟ್ಟೋದ್ವ ನಾವು, ಅರ್ಧ ಗಂಟೆ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದ್ರೆ. ಅದು 11 ದಿವಸ ಅದು ಟ್ರಾವೆಲ್ ಮಾಡ್ಕೊಂಡು ಬಂದು ಅಲ್ಲಿ ಆಹಾರ ಪಡೆದು ವಲಸೆ ಬಂದು ಸಂತಾನ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗುತ್ತೆ. ಅದು ಬರ್ಡ್, ಬ್ಯಾಡ್ ಬಿಟ್ ಬರ್ಡ್ ಅಂತ ಹೇಳಿ, ಅಥವಾ ಚಾಂಪಿಯನ್ ಬರ್ಡ್ ಅಂತ ಹೇಳ್ತಾರೆ. ಅದನ್ನು ಜ್ಞಾಪಕ ಇಟ್ಕೋಬೇಕು, ಆಯ್ತಾ? ವಿದ್ಯಾಭ್ಯಾಸ ಎಷ್ಟು ಮುಖ್ಯ. ವಿದ್ಯೆಯಿಂದ ಪಡಿತಕ್ಕಂಥದ್ದು ನೀವು ಜ್ಞಾನ, ಆ ಜ್ಞಾನದಿಂದ ಹಣ. ಅದಕ್ಕೆ ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತ ಪಾತ್ರ ಧರ್ಮಾಪ್ನೋತಿ ದಾನ ಧರ್ಮ ತಥ ಸುಖಂ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ, ವಿನಯದಿಂದ ಸಚ್ಚಾರಿತ್ರತೆ, ಸಚ್ಚಾರಿತ್ರದಿಂದ ಒಳ್ಳೆ ಉದ್ಯೋಗ, ಒಳ್ಳೆ ಉದ್ಯೋಗದಿಂದ ಒಳ್ಳೆ ಹಣ ಸಂಪಾದನೆ, ಹಣ ಸಂಪಾದನೆಯಿಂದ ಬೇಕಾಗಿರೋರಿಗೆ ಮಾತ್ರ ದಾನ ಧರ್ಮ ಮಾಡಬೇಕು. ಈಗ ಅಜಿಂ ಪ್ರೇಮ್ಜಿ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಅದಕ್ಕೋಸ್ಕರ ಒಂದು ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡು 3 ವರ್ಷಗಳ ಕಾಲ 8ನೇ ಕ್ಲಾಸಲ್ಲಿರೋರು 10ನೇ ಕ್ಲಾಸ್ವರೆಗೂ ಮೊಟ್ಟೆ ತಿನ್ಬೋದು. ಅಂದರೆ ಪ್ರತಿ ದಿವಸ ಒಂದೊಂದು ಮೊಟ್ಟೆ ತಿನ್ನೋದ್ರಿಂದ ಸದೃಢವಾದ ದೇಹ ಆಗುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ನನಗೆ ಒಂದು 100 ಜನ, ಒಂದು ಸುಸ್ಥಿರವಾದ ಮನಸ್ಸು ಉಳ್ತಕ್ಕಂಥವ್ರು, ಒಂದು ಸದೃಢ ದೇಹ ಹೊಂದಿರ್ತಕ್ಕಂಥವ್ರು, ಏನು ಉಕ್ಕಿನ ನರಮಂಡಲಗಳನ್ನು ಹೊಂದಿರ್ತಕ್ಕಂಥವ್ರು, ಕಬ್ಬಿಣದ ಮಾಂಸಖಂಡಗಳನ್ನು ಹೊಂದಿರ್ತಕ್ಕಂಥವ್ರು 100 ಜನ ನನಗೆ ಕೊಡಿ, ಇಡೀ ಭಾರತವನ್ನು ನಾನು ಚೇಂಜ್ ಮಾಡ್ತೀನಿ ಅಂತ ಏನು ಸ್ವಾಮಿ ವಿವೇಕಾನಂದ ಅಂತಾರೋ ಅಂತಹ ಸದೃಢವಂತ ಆಗಲಿ ಅಂತೇಳಿ. ನೀವು ಎಲ್ಲ ನಿಮ್ಮ ಮನೆಗೆ ಹೋದ ತಕ್ಷಣ ಮೊಬೈಲ್ ನೋಡಿಕೊಂಡು, ಮೊಬೈಲಲ್ಲಿ ಇದೇನು ರೀಲ್ಸ್ ನೋಡಿಕೊಂಡು ರಿಯಲ್ ಲೈಫ್ ಬಿಟ್ಬಿಟ್ಟು ನೀವು ಹೋದರೆ, ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗೆ ಮೋಸ ಮಾಡ್ದಂಗೆ ಆಗ್ತದೆ, ಎರಡನೇದಾಗಿ ನಿಮ್ಮ ಟೀಚರ್ಸ್ ಮೋಸ ಮಾಡ್ದಂಗೆ ಆಗ್ತದೆ, ಮೂರನೇದಾಗಿ ನಿಮ್ಗೆ ನೀವೇ ಮೋಸ ಮಾಡಿಕೊಂಡು ಸರಿಯಾಗಿ ವಿದ್ಯಾಭ್ಯಾಸ ಕಲಿದೇನೆ ದೊರಡೆ ಮಾಡೋದು, ಇಲ್ಲ ಚಾಕು ಚೂರು ಎತ್ಕೊಂಡು ನಿಂತ್ಕೊಳ್ಳೋದು, ಇಲ್ಲ ಯಾರನ್ನ ಕದಿಯಕ್ಕೆ ಹೋಗೋದು, ಈ ರೀತಿ ದುಷ್ಟ ಶಕ್ತಿಗಳಾಗಿ ಬಾಳ್ತೀರಿ ಸಮಾಜದಲ್ಲಿ. ಮೇಡಮ್ ಹೇಳ್ತಾ ಇದ್ರು, ನೀವು ಏನಾದ್ರು ಆಗಬೇಕು ಅಂತಂದ್ರೆ ಅಕ್ಷರ ಕಡಿಮೆ ಆದರೂ ಪರವಾಗಿಲ್ಲ, ಸಂಸ್ಕಾರ ಮಾತ್ರ ಯಾವುದಕ್ಕೂ ರೀತಿಗೂ ಕಡಿಮೆ ಆಗಲೇಬಾರ್ದು, ಸಂಸ್ಕಾರವಂತರಾಗಿ ಇರ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದಾಗ ಹೈಸ್ಕೂಲ್ ಮಕ್ಕಳಿಗೆ ಮಾತ್ರ, ಯಾಕಂದ್ರೆ ಈ ಮಕ್ಕಳಿಗೆಲ್ಲ ಪಾಪ ಮೊಟ್ಟೆ ಕರಿತಾ ಇದೆ, ಬಯಸಿರಲ್ಲ, ಸೊ ಕರಿತಾ ಇದೆ. ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಹೇಳಕ್ಕೆ ಇಷ್ಟಪಡೋದಿಲ್ಲ. ಸೊ ನೀವು ಚೆನ್ನಾಗಿ ಓದಬೇಕು ಅಂತ ಒಂದೇ ಒಂದು ಮಾತು. ಯಾಕೆ ಅಂತಂದರೆ ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡೋದು ನೀವು ಓದೋದಕ್ಕೆ. ನೀವು ಓದಿ ಮತ್ತೆ ಸೊಸೈಟಿಗೆ ಏನಾದರೂ ಕೊಡಬೇಕು ಅಂತಂದರೆ ಆ ರೀತಿ ಶಕ್ತಿಗಳಾಗಿ ಬೆಳೆದು ಇಡೀ ಒಂದು ವಿಶ್ವಕ್ಕೆ ಅಥವಾ ಪರಿಸರಕ್ಕೆ ಏನಾದ್ರು ಸಣ್ಣ ಕೊಡುಗೆ ಕೊಡಲಿ ಅಂತ ಹೇಳ್ತಾ, ಸೊ ನಿಮ್ಮ ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರೂ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.